ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೆ ವಾಕಿಂಗ್ ಎಲ್ಲ ಮಾಡ್ಕೊಂಬಂದು ಇವತ್ತು ಸಖತ್ತು ಸ್ವೆಟ್ ಆಗ್ತಾ ಇತ್ತು. ಬಿಸಿಲು ಚೆನ್ನಾಗಿತ್ತು, ಅದಕ್ಕೆ ಬಂದು ಫಸ್ಟು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇವತ್ತು ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ತಿಂಡಿಗೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡು ಅದಕ್ಕೇ ಇವತ್ತು ಬೆಳಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ರೆಸಿಪೀಸ್ ಏನು ಶೇರ್ ಮಾಡೋದಿಲ್ಲ, ಹಂಗೆ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋದ್ರಿಂದ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಪೂರ್ತಿ ದಿನ ಹೇಗೆ ಹೋಗುತ್ತೆ ಅಂಥೇಳಿ ಶೇರ್ ಮಾಡ್ತೀನಿ. ಬೇಗ ಬೇಗ ತಿಂಡಿ ಮಾಡಬೇಕು. ಇವತ್ತು ಸ್ವಲ್ಪ ಲೇಟ್ ಆಯಿತು. ಆವಾಗಲೇ ಟೈಮ್ ಬಂದುಬಿಟ್ಟು 7 o'clock. 7 o'clock ಆಗಿದೆ ಇವಾಗ. ಟೈಮ್ ಬಂದುಬಿಟ್ಟು ಇವಾಗ 7 o'clockಗೆ ಬೇಗ ಇವಾಗ ಸ್ಟಾರ್ಟ್ ಮಾಡಬೇಕು. ಎಲ್ಲ ಚಾಪಿಂಗ್ ಮಾಡ್ಕೊಂಡಿದ್ದೀನಿ. ಜಸ್ಟು ಇವಾಗ ಒಗ್ಗರಣೆ ಹಾಕ್ಕೊಂಡು ವಿಷಲ್ಗೆ ಇಟ್ಬಿಡ್ಬೇಕು. 7 o'clock ಆಗಿದೆ. ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಬನ್ನಿ ಇವತ್ತು ಬೇಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಅದೇ ಹೇಳಿದ್ನಲ್ವ, ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡು ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ವಾಕಿಗೆ ಹೋಗುವಾಗ ಅಂದರೆ ಒಂದು ಪೋಣಿ ಹಾಕ್ಕೊಂಡು ಹೋಗ್ತೀನಿ ಮನೆಗೆ. ಇವಾಗ ಬಂದ ಮೇಲೆ ಕಟ್ಬಿಟ್ಟೆ. ಅದು ಯಾವಾಗಲೇ ಹೇಳಿದ್ನಲ್ಲ, ತುಂಬ ಸೆಕೆ ಆಗ್ತಾಯಿತ್ತು ಅಂಥೇಳಿ. ಅದಕ್ಕೇ ಸ್ವಲ್ಪ ಎಲ್ಲ ಕೂದಲೆಲ್ಲ ಕಟ್ಬಿಡೋಣ ಮೇಲೆ ಅಂಥೇಳಿ ಎಲ್ಲ ಕಟ್ಕೊಂಡು ಇವಾಗ ತಿಂಡಿ ಮಾಡೋಕ್ಕೆ ಎಲ್ಲ ಫುಲ್ಲು ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಾದರೂ ಬೇರೆ ದಿವಸ ರೆಸಿಪಿ ಶೇರ್ ಮಾಡ್ತೀನಿ. ಯಾಕಂದರೆ ಇವಾಗ ಸ್ವಲ್ಪ ಅದೇ ಹೇಳಿದ್ನಲ್ಲ 7 o'clock ಆಗಿದೆ ಅಂಥೇಳಿ, ಸ್ವಲ್ಪ ಟೈಮ್ ಆಗಿದ್ದರಿಂದ ರೆಸಿಪೀಸ್ ಏನೂ ಶೇರ್ ಆಗಲ್ಲ. ಯಾಕಂದರೆ ರೆಸಿಪೀಸ್ ಮಾಡಬೇಕು ಆದರೆ ತುಂಬ ಲೇಟ್ ಆಗುತ್ತೆ. ನಾನು ರೆಸಿಪೀಸ್ ಏನಾದರೂ ಶೇರ್ ಮಾಡ್ತೀನಿ ಅನ್ನೋ ಅಷ್ಟೊತ್ತಿದ್ರೆ ಒಂದು 6 o'clockಗೆ ಬಂದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಆ ಥರ ಮಾಡಿಲ್ಲ. ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡ್ದು ಎಲ್ಲ ಚಾಪಿಂಗ್ ಮಾಡಿ ಇಟ್ಕೊಂಡು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಅಂದರೆ ತಿಂಡಿ ಏನು ಬೇಗ ಆಗುತ್ತೆ, ಆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೆಟ್ ಎಲ್ಲ ಮಾಡಿಕೊಂಡು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಅದರಲ್ಲೂ ರೆಸಿಪಿ ಶೇರ್ ಮಾಡಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಏನೂ ಶೇರ್ ಮಾಡ್ತಾಯಿಲ್ಲ. ಇವಾಗ ಆಲ್ಮೋಸ್ಟು ಟೊಮೊಟೊ ಬಾತ್ ಎಲ್ಲ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಬಾತು ಇನ್ನೇನು ರೆಡಿ ಆಗುತ್ತೆ. ಇವತ್ತಿನ ಬೆಳಿಗ್ಗೆಯಿಂದ ನಿಮ್ಮ ಮನೆಯಲ್ಲೂ ತಿಂಡಿ ಏನೇನು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಟೊಮೊಟೊ ಬಾತ್, ನಿಮ್ಮ ಮನೇಲಿ ಏನು ಅಂಥೇಳಿ ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ಮೋಸ್ಟ್ ಇವಾಗ ಟೊಮೊಟೊ ಬಾತ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆಯೇ ಯುಗಾದಿ ಹಬ್ಬಕ್ಕೆ ಶಾಪಿಂಗು, ನಿಮ್ಮ ಮನೆಯೆಲ್ಲ ಕ್ಲೀನಿಂಗು, ಇಲ್ಲ ಅಂದರೆ ಊರಿಗೆ ಹೋಗ್ತೀರಾ, ಇಲ್ಲ ನೀವಿರೋ ಪ್ಲೇಸಲ್ಲೇ ನಿಮ್ಮ ಮನೆಯಲ್ಲೇ ಮಾಡ್ಕೋತೀರಾ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಈಗ ಸಮ್ಮರ್ ಹಾಲಿಡೇಸ್ಗೆ ಏನಾದರೂ ಟ್ರಿಪ್ಪಿಗೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ, ಹೇಗೆ ಯಾರ್ಯಾರು ಯಾವ್ಯಾವ ಊರಿಗೆ ಹೋಗ್ತಾ ಇದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ನೋಡೋಣ, ನಿಮಗೆ ಹೇಳ್ತೀರಿ. ಮುಂದೆ ಬರುವಂತಹ ಬ್ಲಾಗಲ್ಲಿ ನಾನು ಒಂದು ಸ್ವಲ್ಪ ಟ್ರಿಪ್ಪಿಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗಂತೂ ಇಲ್ಲ, ಯಾಕಂದರೆ ಇವಾಗ ನನ್ನ ಮಗಳಿಗೆ ಇನ್ನೂ ಒಂದು 3 ಎಕ್ಸಾಮ್ಸ್ ಇದೆ. ಅದು ಎಲ್ಲ ಎಕ್ಸಾಮ್ ಎಲ್ಲ ಆಗೋ ಅಷ್ಟೊತ್ತಿಗೆ ಹಬ್ಬ ಆಗುತ್ತೆ. ಹಬ್ಬ ಅದೇ ನೆಕ್ಸ್ಟ್ ದಿವಸ ಇದೆ. ಹಬ್ಬ ಆದಮೇಲೆ ಆಮೇಲೆ ನೋಡೋಣ ಏನೇನು ಪ್ಲ್ಯಾನ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಆಗಿದೆ. ನಾನು ಹೋಗುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ವ, ಆವಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಮನೇಲಿ ತಿಂಡಿ ರೆಡಿ. ಇದು ಟೊಮೊಟೊ ಬಾತು, ಒಂದು ಸ್ವಲ್ಪ ಬಜ್ಜಿ ಇಟ್ಟಿತ್ತು ಅಂಥೇಳಿ ಬಜ್ಜಿ ಮಾಡಿಕೊಂಡೆ, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಸಲಾಡ್ ಫ್ರೆಂಡ್ಸ್. ಹಾಗೆಯೇ ತಿಂಡಿ ಎಲ್ಲ ಆಯಿತು. ಆಮೇಲೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ, ಎಲ್ಲನೂ ಆಯಿತು. ಆಮೇಲೆ ನನ್ನ ಹಸ್ಬೆಂಡು ನನ್ನ ಮಗಳು ಇಬ್ಬರೂ ಹೋಗಿದ್ದಾಯಿತು. ಇವಾಗ ಮುಂದೆ ನಾನು ಏನಾದರೂ ಕ್ಲೀನ್ ಮಾಡೋಣ ಅಂದ್ಕೊಂಡು ರೆಡಿ ಹೇಳ್ತಾ ಇದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನನ್ನ ಮಗಳಿಗೆ ಒಂದು ಮೀಶೋದಲ್ಲಿ ಒಂದು ಶಾರ್ಟ್ಸ್ ಆರ್ಡರ್ ಮಾಡಿದ್ದೆ.
ಶಾರ್ಟ್ಸ್ ಆರ್ಡರ್ ಮಾಡಿದ್ದೆ, ಅದು ಯಾವ ಥರ ಇದೆ ಅಂಥೇಳಿ ಓಪನ್ ಮಾಡಿಬಿಟ್ಟು ನನ್ನ ಮಗಳು ತೋರಿಸ್ತಾಳೆ. ಬಟ್ಟೆ ಇಟ್ಕೊಂಡಿಲ್ಲ ನೀನು, ತೋರಿಸ್ತಾಳೆ, ನೋಡೋಣ ಯಾವ ಥರ ಇದೆ ಅಂಥೇಳಿ. ಕ್ವಾಲಿಟಿ ಚೆನ್ನಾಗಿದ್ದರೆ ನಿಮಗೂ ಲಿಂಕ್ ಶೇರ್ ಮಾಡ್ತೀನಿ, ನೀವು ಪರ್ಚೇಸ್ ಮಾಡಿ. ಓಪನ್ ಮಾಡೋಣ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ನೀನು ಕೂತ್ಕೋ ನಿಧಾನಕ್ಕೆ. ಬೇಡ ಬೇಡ ಬೇಡ, ಕಟ್ ಮಾಡಿದ್ದೀನಿ ಬಿಡು. ಏಯ್ ಓಪನ್ ಮಾಡು. ನನಗಿಷ್ಟ ಅಂತೇಳಿ ಫಸ್ಟ್ ಪಿಂಕೆ ಓಪನ್ ಮಾಡ್ತಾ ಇದೆಯಾ? ಚೆನ್ನಾಗಿದೆನಾ? ಹೆಂಗಿದೆ? ಲಾಂಗ್ ಆಗೈತಾ? ಅದು ಓಪನ್ ಮಾಡು. ರೆಡ್ಡು ಚೆನ್ನಾಗಿದೆ. ಇಷ್ಟ ಆಯ್ತಾ? ಇನ್ನೊಂದು ಇತ್ತಲ್ವ ನಿನ್ನ ಹತ್ರ ಪಿಂಕು, ಸೇಮ್ ಹಂಗೆ ಆಯ್ತಾ? ಇರು ಕ್ವಾಲಿಟಿ ನೋಡ್ತೀನಿ. ಸ್ಮೈಲ್ ಪ್ಲೀಸ್. ಫ್ರೆಂಡ್ಸ್, ರಿಯಲಿ ಕ್ವಾಲಿಟಿ ಚೆನ್ನಾಗಿದೆ. ಇದು ಇವಾಗ ಮೇ ಬಿ ಕಾಟನ್ದು ಅನ್ನಿಸ್ತದೆ, ಕಾಟನ್ದೇನೆ. ಇವಾಗ ಸಮ್ಮರ್ಗೆ ಅಂತ 2 ತಂದಿದ್ದೀನಿ. ಇದು ಚೆನ್ನಾಗಿದ್ದಿದ್ರೆ ಇನ್ನೊಂದು 2 ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೆ. ಇವಾಗ ಜಸ್ಟ್ ಬಂತು, ತುಂಬ ಲೇಟಾಗಿ ಹೋಗಿತ್ತು. ಆರ್ಡರ್ ಮಾಡಿ ಒಂದು 10 ಡೇಸ್ ಆಗೋಗಿತ್ತು, ನಾನೇ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಕಾಲ್ ಬಂದಮೇಲೆ ನೋಡಿದ್ದೀನಿ. ನಾನು ಕ್ಲೀನ್ ಮಾಡ್ತಾ ಇದ್ದೆ, ಅದೆಲ್ಲ ಕಬರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆವಾಗ ನೋಡಿಕೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಲಿಂಕ್ ಹಾಕಿರ್ತೀನಿ, ನಿಮಗೂ ಲಿಂಕ್ ಶೇರ್ ಮಾಡ್ತೀನಿ, ಬೇಕಾದರೆ ತಗೊಳ್ಳಿ. ಮೀಶೋದಲ್ಲಿ ಇದು ರೇಟ್ ಎಷ್ಟು, ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ರಿಂದ 230 ಎಷ್ಟೋ ಮಾಡಿಬಿಟ್ಟು ಪ್ರೈಸ್ ಮಾಡಿಬಿಟ್ಟು ಅವಾಗ ಮಾಡಿದ್ದು. ಒಂದು 10 ಡೇಸ್ ಆಯಿತು ನಾನು ಬುಕ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕಾದರೆ ತಗೊಳ್ಳಿ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿದೆ ಅಲ್ವಾ ಚಿನ್ನಿ? ಸರಿ ಫ್ರೆಂಡ್ಸ್, ಅವಾಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಲಾಂಗ್ ತೊಗೊಂಡಿದ್ದೀನಿ, XL ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಆಗಿರಲಿ ಅಂಥೇಳಿ XL ತೊಗೊಂಡಿದ್ದೀನಿ. ಇನ್ನೂ ಡ್ರೆಸ್ ಬರಬೇಕು, ಇನ್ನೂ 2 ಡ್ರೆಸ್ ಬುಕ್ ಮಾಡಿದ್ದೀನಿ. ಅವು 2 ಡ್ರೆಸ್ ಯಾವಾಗ ಬರ್ತದಂತೆ ಗೊತ್ತಿಲ್ಲ. ಯುಗಾದಿ ಹಬ್ಬಕ್ಕೆ ಅಂತೇಳಿ ಒಂದು ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಡ್ರೆಸ್ಸು ಹಾಗೆ ಕ್ಯಾಜುವಲ್ ಆಗಿ ಬುಕ್ ಮಾಡಿದ್ದೆ. ನೋಡೋಣ ಅದು ಯಾವಾಗ ಬರುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಬೆಳಗ್ಗೆಯಿಂದನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ತಿಂಡಿ ಮಾಡೋವಾಗ ಒಂದು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಆಮೇಲೆ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಅದೇನು ನಿನ್ನೆ ವ್ಲಾಗಲ್ಲೇ ಅದೇ ಶೇರ್ ಮಾಡಿದ್ದೀನಿ, ಮೊನ್ನೆ ವ್ಲಾಗಲ್ಲೇ ಅದೇ ಶೇರ್ ಮಾಡಿದ್ದೀನಿ. ಹಾಗೆ ಮಂಡೇ ಆಗಿಲ್ಲ, ಟ್ಯೂಸ್ಡೇ ಇವತ್ತು ನಿನ್ನೆದು ಅದೇ ಶೇರ್ ಮಾಡಿದ್ದೆ. ಅದಕ್ಕೆ ಇವತ್ತು ಬೇಡ, ಕ್ಲೀನಿಂಗ್ ಬ್ಲಾಗ್ಸ್ ಏನು ಶೇರ್ ಮಾಡೋದು ಬೇಡ ಅಂತ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ. ಕ್ಲೀನಿಂಗ್ ಬ್ಲಾಗ್ಸ್ ಏನು ಶೇರ್ ಮಾಡೋದು ಬೇಡ ಅಂಥೇಳಿ ಕ್ಲೀನಿಂಗ್ ಬ್ಲಾಗ್ ಶೇರ್ ಮಾಡಿಲ್ಲ. ಅಂದರೆ ನಿನ್ನೆದೇನೆ ಒಂದು ಸ್ವಲ್ಪ ಕಬೋರ್ಡ್ ಕ್ಲೀನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತಿಗೆ ಮಾಡೋಣ ಅಂದ್ಕೊಂಡೆ, ಅದು ಆಗಲೇ ಇಲ್ಲ. ಅದಕ್ಕೆ ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ. ಇವಾಗ ಜಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅಂದರೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾ ಇದ್ದೆ. ಮೀಶೋದಲ್ಲಿ ಒಂದು ನನ್ನ ಮಗಳಿಗೆ ಶಾರ್ಟ್ಸ್ ಆರ್ಡರ್ ಮಾಡಿದ್ದೆ, ಬಂದಿದೆ, ತೋರಿಸಿದ್ದೀನಲ್ವ. ಅದು ಬಂದಿತ್ತು ಅಂತೇಳಿ ಅದು ತೊಗೊಂಬಂದು ಎಲ್ಲ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ನೋಡಿ ಯಾವ ಥರ ಇದೆ ಅಂಥೇಳಿ ಆಮೇಲೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಸ್ವಲ್ಪ ಅಡುಗೆ ಏನಾದರೂ ಮಾಡ್ಕೋಬೇಕು ರಾತ್ರಿ ಊಟಕ್ಕೆ. ಇವಾಗ ಚಪಾತಿ ಮಾಡಿಬಿಟ್ಟು ಪಾಲಕ್ಕು ಮತ್ತು ಎಗ್ ಎಲ್ಲ ಬೇಯಿಸ್ಬಿಟ್ಟು ಪಾಲಕ್ ಎಗ್ ಫ್ರೈ ಪಾಲಕ್ ಎಗ್ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನೋ ಮಾತಾಡ್ತಾ ಇದ್ದೆ, ಫೋನ್ ಬಂತು, ಹಂಗೆ ರಿಸೀವ್ ಮಾಡಿಕೊಂಡೆ. ಏನು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಿ ಲಾಸ್ಟ್ ವೀಕ್ ಮಾಡಿರೋದು, ಈ ವೀಕಲ್ಲಿ ಇನ್ನೂ ಮಾಡೇ ಇಲ್ಲ. ಇವತ್ತಿಗೆ 2 ದಿವಸ ಹಂಗೆ ಮಾಡಿಲ್ಲ.
ನಮ್ಮ ಮನೇಲಿ ಅಂತೂ ಚಪಾತಿ ಅಂತೂ ಜಾಸ್ತಿ ತಿಂತೀವಿ. ಈ ಸಮರ್ ಇರಲಿ ವಿಂಟರ್ ಇರಲಿ ಇದಿದ್ರೂ ನಾವು ಚಪಾತಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಚಪಾತಿ ಇರಲೇಬೇಕು. 2 ದಿವಸ ಮಾಡಿದ್ದಕ್ಕೆ ಅಪರೂಪ ಇವಾಗ. ಇವತ್ತು ಅಪರೂಪಗೆ 2 ದಿವಸ ಮಾಡಿಲ್ಲ ನನಗೆ. ಅದಕ್ಕೆ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಗ್ ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ, ಚಪಾತಿ ಕಲಿಸ್ತೀನಿ ಅಷ್ಟೇ. ಆಮೇಲೆ ಏನಾದರೂ ಮಾಡ್ಕೋತೀನಿ, ಯಾಕಂದರೆ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿದೆ. ಇನ್ನು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಬೇಕು, ಫ್ರಿಜ್ ಕ್ಲೀನ್ ಮಾಡಬೇಕು, 2 ಇದೆ. ಅದೆರಡು ಇವಾಗ ನಾಳೆ ಮಾಡ್ಕೊಳ್ಳೋಣ ಅಂಥೇಳಿ. ಒಂದೊಂದು ದಿವಸ ಇನ್ನೂ ಟೈಮ್ ಇದೆ. ಇವತ್ತು ನಾಳೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, 3 ಡೇಸ್ ಇದೆ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, 3-4 ಡೇಸ್ ಇದೆ. ಅಷ್ಟರ ತನಕ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಕ್ಲೀನ್ ಆಯಿತಾ ಫ್ರೆಂಡ್ಸ್? ಯಾರ್ಯಾರು ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೇಲಿ ಶಾಪಿಂಗು ಇತ್ತು, ಇನ್ನು ಶಾಪಿಂಗ್ಸ್ ಏನೂ ಮಾಡಿಲ್ಲ. ಶಾಪಿಂಗ್ ಮಾಡೋಕ್ಕೆ ನನಗೆ ಟೈಮ್ ಇದ್ದಕ್ಕಿಲ್ಲ, ಅಂದರೆ ನಾನು ಕೆಲಸ ಮಾಡೋದ್ರಿಂದ ನನಗೆ ಟೈಮ್ ಇದ್ದಕ್ಕಿಲ್ಲ. ಅದಕ್ಕೆ ಶಾಪಿಂಗ್ ಏನೂ ಮಾಡಿಲ್ಲ. ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಟೈಮಲ್ಲಿ ಸಾಟರ್ಡೆ ಬುಕ್ ಮಾಡಿದ್ದೀನಿ, ಅದು ಬರ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ನನಗೂ ಡ್ರೆಸ್ ಮಾಡ್ಕೊಂಡಿದ್ದೀನಿ, ನನ್ನ ಮಗಳಿಗೂ ಡ್ರೆಸ್ ಮಾಡಿದ್ದೀನಿ. ಅವಳಿಗೆ ಶಾರ್ಟ್ಸ್ ಮಾಡಿ ಇವಾಗ ಬಂದಿರೋದು ಅದೊಂದೇ ಶಾರ್ಟ್ಸು. ಆಮೇಲೆ ನನ್ನ ಹಸ್ಬೆಂಡ್ಗೂ ಆನ್ಲೈನ್ ಮೇಲೆಲ್ಲ ಅವರು ಔಟ್ಸೈಡ್ ತೊಗೊಂಡು ಬಂದವ್ರೆ, ಅವ್ರದ್ದೇನಿಲ್ಲ. ನನಗೂ ಮತ್ತು ನನ್ನ ಮಗಳದು ಇಬ್ಬರದು ಬುಕ್ ಮಾಡ್ಕೊಂಡಿದ್ದೀನಿ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದು ಕೊಟ್ಟಿರೋದು 30/28/30 ಅಂತ ಡೇಟ್ ಕೊಟ್ಟವ್ರೆ, ಎಕ್ಸ್ಪೈರಿ ಡೆಲಿವರಿ ಡೇಟು. ಅದು ಯಾವಾಗ ಬರುತ್ತೆ ಅಂಥೇಳಿ ಗೊತ್ತಿಲ್ಲ. ಬಂದರೆ ಅವಾಗ ಹಾಕ್ಕೋತೀನಿ, ಇಲ್ಲಾಂದರೆ ಹೋಗ್ಬಿಟ್ಟು ಇಲ್ಲೇ ಒಂದು ಸಿಂಪಲಾಗಿ ತೊಗೊಂಬರ್ತೀನಿ. ಚೆನ್ನಾಗಿರೋದೇ ಮಾಡಿದ್ದೀನಿ. ಬಂದಮೇಲೆ ನಿಮಗೆ ಶೇರ್ ಮಾಡ್ತೀನಿ, ಅದು ಯಾವಾಗ ಬರ್ತದೆ ಅಂಥೇಳಿ ನೋಡೋಣ. ಇವಾಗ ಬನ್ನಿ ಫ್ರೆಂಡ್ಸ್, ನನ್ನ ಮಗಳಿಗೆ ಹಾಲೆಲ್ಲ ಕೊಟ್ಟಿದ್ದೀನಿ. ಸಂಜೆ ಅವ್ನಿಗೆ ಹಾಲೆಲ್ಲ ಕೊಡದೆ ಆಗೋಗಿದೆ. ಇವಾಗ ನಾನು ಬೇಗ ತಿಂಡಿ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬನ್ನಿ ಬೇಗ ತಿಂಡಿ ಮಾಡ್ಕೊಳ್ಳೋಣ, ಅಡುಗೆ ಮಾಡ್ಕೊಳ್ಳೋಣ. ಇವಾಗ ಅಡುಗೆ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ ಮುಗಿಸ್ಬಿಡ್ತೀನಿ. ಮತ್ತು ನಾಳೆ ವ್ಲಾಗ್ನ ಬೇರೆ ವ್ಲಾಗ್ ಮಾಡ್ಕೋತೀನಿ. ಅದಕ್ಕೇ ಇವಾಗ ಬೇರೆ ವೀಡಿಯೋ ಎಡಿಟಿಂಗ್ ಮಾಡಬೇಕು. ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಅಡುಗೆ ಎಲ್ಲ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡಬೇಕಲ್ವ, ಅದಕ್ಕೆ ಇವತ್ತಿನ ವ್ಲಾಗ್ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಇದು ಫಸ್ಟಿಗೆ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಮೆಂತ್ಯ ಸೊಪ್ಪು, ನಾನು 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚಿಕ್ಕ ಸ್ವಲ್ಪನೇ, ಅಂದರೆ ದೊಡ್ಡದೇ ಇತ್ತು, ಒಂದು ಸ್ವಲ್ಪನೇ ಆಗಿದೆ. ಬೆಂದಿದ ಮೇಲೆ ಅದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಆಮೇಲೆ ಅದು ಬೆಂದ ಮೇಲೆ ಆಫ್ ಮಾಡಿಬಿಡೋಣ. ಅಷ್ಟೊತ್ತಿಗೆ ಒಂದು ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಅದು ಮೆಂತ್ಯ ಸೊಪ್ಪು ಎಲ್ಲ ಪಾಲಕ್ ಸೊಪ್ಪು ಎಲ್ಲ ಬೆಂದಿತ್ತಲ್ವ, ಅದು ಇವಾಗ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರ ತನಕ ಅದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಲ್ವ, ಅದು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇದು ಪೇಸ್ಟ್ ಆದಮೇಲೆ ಆಮೇಲೆ ಇದು ಬೆಂದಿರುವಂತಹ ಪಾಲಕ್ಕು, ಇದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊತೀನಿ. ಆಮೇಲೆ ಇನ್ನೊಂದು ಕಡೆ ನೋಡಿದ್ದೀರಲ್ವ, 5 ಮೊಟ್ಟೆ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. 5 ಮೊಟ್ಟೆ ಅದು ಬೆಂದ ಮೇಲೆ ಬೇಯ್ತಾ ಇರಲಿ. ಅಷ್ಟರ ತನಕ ಲಾಸ್ಟಿಗೆ ಬೇಕು ಮೊಟ್ಟೆ, ಏನೂ ಬೇಡ ಅಂಥೇಳಿ. ಅದಕ್ಕೆ ಇವಾಗ ಪಾಲಕ್ಕೆಲ್ಲ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ತಣ್ಣಗೆ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಅದು ತಣ್ಣಗಾಗಲಿ. ಅಷ್ಟರ ತನಕ ನಾನು ಇವಾಗ ಒಗ್ಗರಣೆ ಕೊಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಬೆಂದ್ಬಿಡ್ತದೆ, ಒಗ್ಗರಣೆನೂ ಅಲ್ಲ, ಕರಿ ಎಲ್ಲ ರೆಡಿ ಆಗುತ್ತಲ್ವ, ಅದಕ್ಕೇ ಫ್ರೆಂಡ್ಸ್. ನಾನು ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಬಟರ್ ಇದ್ದರೆ ಹಾಕ್ಕೊಳ್ಳಿ, ಬಟರ್ ಇದ್ದರೆ ಸಖತ್ತಾಗಿ ಆಗುತ್ತೆ. ನಮ್ಮ ಮನೇಲಿ ಬಟರ್ ಇದಕ್ಕಿಲ್ಲ, ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾನು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ, ಅದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗಲಿ. ಆಮೇಲೆ ಈ ಕಡೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದಕ್ಕೇ ಪಾಲಕ್ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಅದು ಇವಾಗ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊತೀನಿ. ಯಾವ ಥರ ಇರಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿರಬೇಕು, ಆ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಶುಂಠಿ ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೇ ಇವಾಗ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಪಾಲಕ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಇವಾಗ ಪೇಸ್ಟ್ ಎಲ್ಲ ಆಗಿದೆ. ಇವಾಗ ಈ ಕಡೆ ಈರುಳ್ಳಿ ಫ್ರೈಗೆ ಇಟ್ಕೊಂಡಿದ್ನಲ್ವ, ಈರುಳ್ಳಿನೇ ಫ್ರೈ ಆಗಿದೆ. ಆಮೇಲೆ ನಿಮಗೆ ಟೊಮೊಟೊ ಬೇಕಾದರೆ ಆಪ್ಷನಲ್, ಟೊಮೊಟೊ ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲ ಟೊಮೊಟೊ ಬೇಡ ನಿಮಗೆ ಅಂದರೆ ನೀವು ಲಿಂಬೆಹಣ್ಣು ಹಾಕ್ಕೋಬೋದು. ಆಮೇಲೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಬೇಡ ಅಂದ್ರೂ ಜಸ್ಟ್ ಹಸಿಮೆಣ್ಸಿನ್ಕಾಯಿನಾದರೂ ಹಾಕ್ಕೋಬೋದು. ನೀವು ಮಸಾಲೆ ಏನೋ ತಿನ್ನೋದಿಲ್ಲ ಅಂದರೆ ನಿಮ್ಮ ಇಷ್ಟ.
ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನಿವಾಗ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ತುಂಬ ಸಾಫ್ಟ್ ಆಗೋ ತನಕನೂ ಫ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಅದು ಟೊಮೊಟೊ ಸ್ಮ್ಯಾಶಿ ಆಗಬೇಕಲ್ವ, ಆವಾಗಲೇ ಚೆನ್ನಾಗಿರುತ್ತೆ ಅಂಥೇಳಿ. ಟೊಮೊಟೊ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಮಸಾಲೆ, ಅದು ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ರುಬ್ಬಿರುವಂತಹ ಮಸಾಲೆ ಎಲ್ಲ ಹಸಿದು ಹಾಕೋದ್ರಿಂದ, ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿದು ಹಾಕ್ಕೊಂಡಿದ್ದೀನಲ್ವ, ಅದು ಇವಾಗ ಪಾಲಕ್ ಸೊಪ್ಪು ಏನೋ ಬೆಂದಿತ್ತು, ಆದ್ರೂ ಅದು ಜಾಸ್ತಿ ಬೇಯಿಸಿಕ್ಕಿಲ್ಲ ನಾನು. ಒಂದು 25 to 30 ಮಿನಿಟ್ಸ್ ಅಷ್ಟೇ ಬೇಯಿಸಿರೋದ್ರಿಂದ ಅದು ಇವಾಗ ಹಸಿ ವಾಸನೆ ಇರುತ್ತಲ್ವ, ಅದೆಲ್ಲ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು ಹಾಕೊಳ್ಳೋದ್ರಿಂದ, ನಾವು ಪಾಲಕ್ ಸೊಪ್ಪು ಬೇಯೋವಾಗ ನೀರು ಹಾಕ್ಕೊಂಡಿದ್ನಲ್ವ, ಅದು ನೀರು ವೇಸ್ಟ್ ಮಾಡೋದಿಲ್ಲ. ಇದಕ್ಕೆ ನನಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕ್ಕೊಂಡು ಹಾಗೆ ಮಿಕ್ಸ್ ಕರಿಗೆ ಹಾಕೋತೀನಿ. ಬೇರೆ ನೀರು ಎಕ್ಸ್ಟ್ರಾ ಏನೂ ಹಾಕ್ಕೊಳ್ಳಲ್ಲ. ಆವಾಗಲೇ ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ನೀರು ಬೇಕು ಅಂಥೇಳಿ. ನಿಮ್ಮ ಕರಿಗೆ ನಿಮಗೆ ತುಂಬ ನೀರು ಬೇಕಾದರೆ ನೀವು ನೀರು ಹಾಕ್ಕೋಬೋದು, ಇಲ್ಲ ನಿಮಗೆ ಸ್ವಲ್ಪನೇ ನೀರು ಬೇಕಾದರೆ ಪಾಲಕ್ ಸೊಪ್ಪು ಬೇಯೋವಾಗಲೇ ಕಡಿಮೆ ಹಾಕ್ಕೊಳ್ಳಿ ನೀರು. ಏನು ಪಾಲಕ್ಕೆ ನೀರು ಅಂದರೆ ಡ್ರೈ ಆಗೋದಿಲ್ಲ, ಪಾಲಕ್ ಬೆಂದಮೇಲೆ ನೀರು ಡ್ರೈ ಆಗೋದಿಲ್ಲ, ಸ್ವಲ್ಪ ಜಾಸ್ತಿನೇ ಆಗೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿವಾಗ ಅದು ಪಾಲಕ್ ಬೆಂದಿರುವಂತಹ ನೀರು ಅದಕ್ಕೆ ಕರಿಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಕುದಿಸ್ಬೇಕು. ಯಾವ ಥರ ಅಂದರೆ ಸ್ಮೆಲ್ಲು ಎಲ್ಲ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಆಗಿ, ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರಬೇಕು. ಸಾಂಬಾರು ಕುದಿಸ್ತೀವಲ್ಲ ಆ ಥರ ಕುದಿಸ್ಬೇಕು. ಆಮೇಲೆ ಅದು ಕುದಿ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಮೊಟ್ಟೆ ಬೆಂದಿತ್ತು, ಅದೆಲ್ಲ ತೆಗೆದಿಟ್ಕೊಂಡಿದ್ನಲ್ವ, ಅದೆಲ್ಲ ಸಿಪ್ಪೆ ಎಲ್ಲ ಸುಲಿದು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಪೀಸಲ್ಲಿ 2 ಮಾಡ್ಕೊಂಡಿದ್ದೀನಿ, ಒಂದು ಮೊಟ್ಟೆದಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲಾಂದರೆ ಉಂಡೆನೇ ಮೊಟ್ಟೆ ಹಾಕ್ಕೋಬೋದು. ಒಬ್ಬೊಬ್ಬರು ಒಂದೊಂದೇ ತಿನ್ನಬೇಕು ಅಂಥೇಳಿ, ಒಬ್ಬೊಬ್ಬರು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಫ್ರೈ ಮಾಡಿ ಅದು ಹಾಕೊಂಡ್ರೂ ಅದು ಚೆನ್ನಾಗಿರುತ್ತೆ. ಎಗ್ ಬಿರಿಯಾನಿ ಮಾಡ್ತೀವಲ್ಲ ಆ ಥರ ಇದಕ್ಕೆ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಬೇಡ, ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡು ಹಂಗೆ ಹಾಕಿದ್ದೀನಿ. ನೋಡಿ, ಆ ಥರ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕುದೀತಾ ಇದೆ ಅಲ್ವಾ, ನೋಡಿ ಇಷ್ಟು ಕರಿ ಆಗಿದೆ. ಒಂದು ಸ್ವಲ್ಪ ನೀರಿದ್ದಾಗಲೇ ಇವಾಗ ಮೊಟ್ಟೆ ಹಾಕಿಬಿಟ್ಟು, ನಾನು ಕಟ್ ಮಾಡಿರುವಂತಹ ಮೊಟ್ಟೆ, ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ತಿನ್ನೋದಿಲ್ಲ ಅಂದರೆ ಇದಕ್ಕೆ ಈ ಟೈಮ್ಗೆ ನೀವು ಪನ್ನೀರು ಸ್ವಲ್ಪ ರೋಸ್ಟ್ ಮಾಡಿ ಪನ್ನೀರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಶ್ರೂಮ್ ಇದ್ದರೆ ಮಶ್ರೂಮು ಹಾಕ್ಕೊಳ್ಳಿ. ನಾನಿವಾಗ ಮೊಟ್ಟೆ ಎಲ್ಲ ಬೆಂದಿತ್ತಲ್ವ, ಅದು ಬೇಯಿಸಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ನಲ್ವ, ಅದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಇವಾಗ ಕರಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಸ್ತೀನಿ. ಫ್ರೆಂಡ್ಸ್, ಇದು ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೇಲೆ ಹಂಗೆ ಉದುರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಮುಚ್ಚಿ ಇಟ್ಕೋಬೋದು. ಇವಾಗ ನಾನು ಇದು ಒಂದು 5 to 10 ಮಿನಿಟ್ಸ್ ಸ್ಲಿಮ್ಮಾಗಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅದು ಎಗ್ಗು ಎಲ್ಲನೂ ಚೆನ್ನಾಗಿ ಇದು ಮಸಾಲೆದಲ್ಲಿ ಫ್ರೈ ಆಗೋ ತನಕನೂ ಬೇಯಿಸ್ತೀನಿ. ಅಷ್ಟೋ ತನಕ ನಾನು ಚಪಾತಿನೂ ಎಲ್ಲ ಮಾಡಿಕೊಂಡೆ. ಹಾಗೆ ಇವತ್ತು ಚಪಾತಿನೂ ಎಲ್ಲ ಆಯಿತು. ಆಮೇಲೆ ನನ್ನ ಮಗಳದು ಶಾರ್ಟ್ಸು ನಿಮ್ಮ ಜೊತೆ ತೋರಿಸಿದ್ನಲ್ವ, ಅದು ಚೆನ್ನಾಗಿದೆ. ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು, ಚೆನ್ನಾಗಿದೆ. ಈ ಸಮ್ಮರಲ್ಲಿ ಮಕ್ಕಳು ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿದೆ. ದೊಡ್ಡವ್ರಿಗೂ ಇದೆ, ಚಿಕ್ಕವ್ರಿಗೂ ಇದೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಆರ್ಡರ್ ಮಾಡಿಕೊಂಡು ತಗೊಳ್ಳಿ. ಇವಾಗ ನಾನು ಆಲ್ಮೋಸ್ಟ್ ಚಪಾತಿ ಎಲ್ಲನೂ ಆಯಿತು ಫ್ರೆಂಡ್ಸ್. ಇವಾಗ ನಮ್ಮ ಮನೇಲಿ ಊಟ ರೆಡಿ ಆಯಿತು. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ. ನಾನು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಚಪಾತಿ ಎಲ್ಲ ಮಾಡಿ ಲಟ್ಟಿಸಿ ಎಲ್ಲ ಇಟ್ಬಿಟ್ಟಿದ್ದೆ. ಜಸ್ಟ್ 1-2 ಅಷ್ಟೇ ಬೇಯೋದಿತ್ತು, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ಕಡೆ ಎಗ್ ಕರಿನೂ ಆಗಿತ್ತು, ಈ ಕಡೆ ಚಪಾತಿನೂ ಆಗಿತ್ತು ಫ್ರೆಂಡ್ಸ್. ಇವಾಗ
ಇವತ್ತಿನ ಬ್ಲಾಗ್ ಹೇಗಿತ್ತು ಅಂಥೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ನೀವೂ ಏನೇನು ಮಾಡ್ತಾಯಿದ್ದೀರಾ, ಏನೇನು ಪ್ಲ್ಯಾನ್ ಇದೆ ನಿಮ್ಮದು ಹಬ್ಬದ್ದು ಅಂಥೇಳಿ, ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆಗಿದೆನಾ ಇಲ್ವೋ ಅಂಥೇಳಿನೂ ಕಮೆಂಟ್ ಮಾಡಿ. ನನ್ನ ಮಗಳಿಗಂತೂ ಇನ್ನೂ 2 ಇದೆ, 2 ಆದರೆ ಆಗಿದಂಗೆ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನನ್ನ ಪೂರ್ತಿ ವ್ಲಾಗ್ ನೋಡಿದ್ದೀರಾ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಇವತ್ತಿನ ಊಟ ಹೇಗಿದೆ ಅಂಥೇಳಿ. ಚಪಾತಿ, ಎಗ್ ಕರಿ, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಈರುಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.